ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಭಾಕರ್ ಹುಳಿಯಾರ್ ಅಂತ. ಸೊ ಮೂಲತಃ ತುಮಕೂರು ಜಿಲ್ಲೆ ಚಿಕ್ಕನಾಗನಹಳ್ಳಿ ತಾಲೂಕು ಹುಳಿಯಾರು. ಸೊ ನಾನು ಕಲಾವಿದನಾಗಿ ಈ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸೊ ನಮ್ಮ ಸಿನಿಮಾ ಅಂತ ಮಾತಾಡ್ಬೇಕಾದ್ರೆ ಎಲ್ಲ ಅವರ ಸಿನಿಮಾಗಳ ಬಗ್ಗೆನೇ ಮಾತಾಡ್ತಾರೆ ಅನ್ನೋದೊಂದು ಎಲ್ಲರೂ ತಲೆಯಲ್ಲೂ ಇರುತ್ತೆ. ಸೊ ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಆಸೆ ಏನು ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಸಿನಿಮಾ ಅಂತ ಒಂದು ನಿರ್ಮಾಣ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಅಂತ ಯಾರು ಬರ್ತಾರೋ ಅವರು ತಂದೆ ಇದ್ದಾಗೆ ನಾನು ಅನ್ಕೊಂಡಿರೋ ಪ್ರಕಾರ. ಅಂದ್ರೆ ಏನೇ ಆಗು ಹೋಗಿದ್ರು, ಎಷ್ಟೇ ಕಷ್ಟಗಳು ಬಂದ್ರು ಅದನ್ನೆಲ್ಲ ನಿಭಾಯಿಸಿ ಆ ಒಂದು ಔಟ್ಪುಟ್ ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಹೇಗೆ ಒಂದು ಜವಾಬ್ದಾರಿತ ಒಂದು ಕುಟುಂಬದಲ್ಲಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಗೆ ಒಂದು ಮಕ್ಕಳನ್ನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಒಂದು ಆಸೆಯಿಂದ ಹಂಬಲ ಇರುತ್ತಲ್ಲ ತಂದೆಗೆ, ಅದೇ ರೀತಿ ಆ ಪ್ರೊಡ್ಯೂಸರ್ಗೆ ಆ ಒಂದು ಹಂಬಲ ಇರುತ್ತೆ. ಅದನ್ನ ನಮ್ಮ ಪ್ರೊಡ್ಯೂಸರ್ ತುಂಬಾ ಅದ್ಭುತವಾಗಿ ಎಲ್ಲೂ ಚಾಚಿ ತಪ್ಪಲೇನೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಿ ಸಿನಿಮಾನ ಇವತ್ತು ತೆರೆಗೆ 16ನೇ ತಾರೀಕು, ಇದೇ ತಿಂಗಳು 16ನೇ ತಾರೀಕು ಕರ್ನಾಟಕದಾದ್ಯಂತ 70 ಸ್ಕ್ರೀನ್ಸ್ ಅಲ್ಲಿ ಎಲ್ಲಾರು ನೋಡೋದಕ್ಕೆ ತುಂಬಾ 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 ಕಾರಣರಾಗಿದ್ದಾರೆ. ಅವರಿಗೆ ದೊಡ್ಡ ಧನ್ಯವಾದ ತಿಳಿಸ್ತೀನಿ ನಾನು. ಅದೇ ರೀತಿ ಸೊ ತಂದೆ ಆದ್ಮೇಲೆ ತಾಯಿನೂ ಕೂಡ ತುಂಬಾ ಇಂಪಾರ್ಟೆಂಟ್. ಆ ಮಕ್ಕಳನ್ನ ದೊಡ್ಡವರಾಗೋರ್ಗು ಪ್ರತಿಯೊಂದು ಅವ್ರಿಗೆ ಏನೇನ್ ಬೇಕು ಆಗೋಗಳನ್ನೆಲ್ಲ ನೋಡಿ ಅವ್ರನ್ನ ತಿದ್ದಿ ತೀಡಿ ಬೆಳೆಸೋದಕ್ಕೆ ಬೇಕಾದಂತ ತಾಯಿ ಇರ್ತಾರೆ. ಆ ತಾಯಿನ ನಾನು ಡೈರೆಕ್ಟರ್ ಅಂತ ಕರಿತೀನಿ. ಸೊ ಅದು ನಮ್ಮ ಪ್ರಕಾಶ್ ಸರ್ ಅದ್ಭುತ ಅಂದ್ರೆ ತುಂಬಾ ಅದ್ಭುತವಾಗಿ ಎಲ್ಲಾ ಕಲಾವಿದರಿಗೂ ಸಮಾನತೆ ತೋರಿಸಿ ಪ್ರತಿಯೊಬ್ಬರಿಗೂ ಎಷ್ಟು ಈಕ್ವಾಲಿಟಿ ಕೊಡ್ತಾರೆ ಅಂದ್ರೆ ಅದು ತುಂಬಾ ಖುಷಿ ಆಗೋಯ್ತು ಅವರಲ್ಲಿ ಆ ಒಂದು ಗುಣಗಳು. ಮತ್ತೆ ಅದ್ರ ಜೊತೆಗೆ ಈ ಸ್ಥಳೀಯ ಆದಂತ ಪ್ರತಿಭೆಗಳನ್ನ ಎಲ್ಲಾರನ್ನೂ ಬಳಸ್ಕೊಂಡು ಕಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶನ ಕೂಡ ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಎಲ್ಲೂ ಕೂಡ ನಿರ್ದೇಶನದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ನಂಗಂತೂ ಅನ್ಸಿಲ್ಲ. ಇನ್ ಮಿಕ್ಕಿದ್ದು ನೀವು ನೋಡ್ಬಿಟ್ಟು ನೀವೇ ಹೇಳ್ಬೇಕು ಯಾವ ತರ ಬಂದಿದೆ ಸಿನಿಮಾ ಅನ್ನೋದನ್ನ. ಅದೇ ರೀತಿ ನಮ್ಮ ಆತ್ಮೀಯರಾದಂತ ಗೌಡಿ ಹುಡಿಯಾರ್ ಅವರು ಒಂದು ಲೀಡ್ ರೋಲ್ ಮಾಡಿದ್ದಾರೆ. ಒಂದು ಹಳ್ಳಿಯ ಒಂದು ಗೌಡರಾಗಿ ಆ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಯಾವ ರೀತಿ ಹಳ್ಳಿಯಲ್ಲಿ ಆಗುವಗಳಾಗುತ್ತೆ, ಸೊ ಒಂದು ಹಳ್ಳಿಯ ಒಂದು ಸರ್ಕಮ್ಸ್ಟೆನ್ಸ್ ಅಂತ ಕರಿತೀವಲ್ಲ, ಅಂದ್ರೆ ಒಂದು ವಾತಾವರಣದಲ್ಲಿ ಯಾವ ರೀತಿ ಆಗುವಗಳಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಅದನ್ನ ಪ್ರಕಾಶ್ ಸರ್ ತೋರಿಸಿದ್ದಾರೆ. ಅದೇ ರೀತಿ ನಮ್ಮ ದಾನಮ್ ಸರ್ ಕೂಡ ಅದರಲ್ಲಿ ಪಾಸಿಟಿವ್ ರೋಲ್ ಮಾಡಿದ್ದಾರೆ ಅವರು. ಸೊ ಅದನ್ನು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಪ್ರಕಾಶ್ ಸರ್ ತೋರಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಒಟ್ಟಾರೆ ಹೇಳೋದಾದ್ರೆ ಒಂದು ಸಿನಿಮಾ ಅಂತ ಬಂದಾಗ ಅದ್ರಲ್ಲಿ ತುಂಬಾ ಆಗು ಹೋಗುಗಳು ಏನೇನಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಸಿನಿಮಾ ಹೇಗೆ ಇರಲಿ ಒಂದ್ಸಲಿ ಬಂದು ಥಿಯೇಟರ್ ಬಂದು ನೋಡ್ಬೇಕು ಅನ್ನೋದೇ ನನ್ನ ಎಲ್ಲಾ ಒಂದು ಸಿನಿಮಾ ರಸಿಕರಿಗೆ ನಾನು ಹೇಳುವಂತದ್ದು ಒಂದು ಸಂದೇಶ. ಧನ್ಯವಾದ ಎಲ್ರಿಗೂ. ಪ್ರಕಾಶ್ ರಾಜು ಸ್ಥಳೀಯ ಪ್ರತಿಭೆ, ಬೆಂಗಳೂರು ಅಂತ ನಗರದಲ್ಲಿ ಅವರು ಒಂದು ಸಿನಿಮಾ ಬಂದು ಕನ್ನಡ ಚಿತ್ರರಂಗದಲ್ಲಿ ಹೆಸರಾಂತ ನಿರ್ದೇಶಕ ಓಂ ಪ್ರಕಾಶ್ ರಾಜ್ ಅವರ ಒಂದು ಗರಡಿಲಿ ಬೆಳೆದಂಥವ್ರು. ನನಗೂ ಕರೆದ್ಬಿಟ್ಟು ಹಿಂಗೆಲ್ಲ ರೂಮಲ್ಲಿ ಕೇಳಿದ್ರು, ಹಿಂಗೆಲ್ಲ ಪಾತ್ರರಚನೆ ಮಾಡಿ ಅಂತ. ಅದರಿಂದ ನಮ್ಗೆ ಒಪ್ಕೊಂಡೆ. ಹಳ್ಳಿ ಕಡೆ ಯಾಕೆ ಮಾಡ್ತಾರೆ ಏನೋ ಅನ್ಕೊಂಡಿದ್ದೆ. ತುಂಬಾ ಚೆನ್ನಾಗೇ ಮಾಡಿದ್ರು. ಇವ್ರಿಗೆ ಒಂದು ಒಳ್ಳೆ ಸಕ್ಸಸ್ ಆಗಲಿ. ಆಮೇಲೆ ನಿರ್ಮಾಪಕರು ಮಂಜಣ್ಣ ಅವರು, ಆಮೇಲೆ ಸುನೀಲ್ ಸರ್ ಅವರು ತುಂಬಾ ಶ್ರಮ ವಹಿಸಿದ್ದಾರೆ. ಒಂದು ಸಿನಿಮಾ ಮಾಡೋದು ಸಣ್ಣ ವಿಚಾರ ಅಲ್ಲ. ಬಂದಂಥ ಕಲಾವಿದರಿಗೆ ಒಂದು ವಸತಿ ಆಗಲಿ, ಊಟ ಆಗಲಿ, ಪ್ರತಿಯೊಂದು ನೋಡ್ಕೋಬೇಕು. ಭಾಳ ಕಷ್ಟ ಇದೆ. ಒಂದು 2 ಅವರ್ ಸಿನಿಮಾ ನೋಡೋದು ಭಾಳ ಈಸಿ. 100 ದಿನಗಳು ಸಿನಿಮಾ ಮಾಡಬೇಕು, ಫೈಟ್ ಆಗುತ್ತೆ, ಅದು ಹೇಗೆ ಬಿಡುತ್ತೆ, ಕಲಾವಿದರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಅದೆಲ್ಲ ಒಂದು ಒಳ್ಳೆ ರೀತಿ ಕರ್ಕೊಂಡೋದ್ರು. ಒಂದು ಒಳ್ಳೆ ಮಟ್ಟಕ್ಕೆ ಈ ಮಟ್ಟಕ್ಕೆ ಸಿನಿಮಾ ಬಂತು ಅಂದರೆ ಇಲ್ಲಿ ನಿರ್ದೇಶಕ ಪ್ರಕಾಶ್ ರಾಜು, ಆಮೇಲೆ ಮಂಜಣ್ಣ ಅವರು, ಸುನೀಲ್ ಅವ್ರದ್ದು ತುಂಬಾ ಶ್ರಮ ಇದೆ. ಇವ್ರಿಗೆ ಒಂದು ಈ ಉದಯ ಸೂರ್ಯ ಗ್ರ್ಯಾಂಡ್ ಸಕ್ಸಸ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಇನ್ನೂ 10-60 ಸಿನಿಮಾಗಳನ್ನ ಮಾಡಲಿ ಅಂತ ಹೇಳ್ತಾ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಿರ್ಮಾಪಕರು ಸುನೀಲ್ ಅವರು ದಯಮಾಡಿ ಬನ್ನಿ ಸರ್. ಸೊ ನಿಮ್ಗೆಲ್ರಿಗೂ ಕಿರುಚಿತ್ರದಲ್ಲಿ ಪರಿಚಯಸ್ತರ ಇರುವಂತಹ ನಮ್ಮ ಗೌಡಿ ಹುಳಿಯಾರ್ ಬಗ್ಗೆ ಕೇಳಿದ್ದೀರಾ. ಅವರು ಮನೆ ಮಾತಾಗಿದ್ದಾರೆ. ಪುಟ್ಟಕ್ಕನ ಮಕ್ಕಳು, ಲಕ್ಷ್ಮೀ ನಿವಾಸ, ಹೀಗೆ ಹಲವಾರು ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗೌಡಿ ಹುಳಿಯಾರ್ ಅವ್ರನ್ನ ನಾನು ವೇದಿಕೆಗೆ ಬರ್ಲಿಕ್ಕೆ ಹೇಳ್ಕೊಡ್ತೀನಿ ಸರ್. ಎಲ್ಲರೂ ಬನ್ನಿ ಸರ್ ಪ್ಲೀಸ್. ನಮ್ಮ ನಿರ್ದೇಶಕರು ಪ್ರಕಾಶ್ ರಾಜ್ ದಯಮಾಡಿ ಬನ್ನಿ. ಸೊ ಹಾಗೆ ನಮ್ಮ ನಟರಾದಂತಹ ಪ್ರಭಾಕರ್, ಹರೀಶ್ ಅವರು, ಪ್ರಭಾಕರ್ ಅವರು ಬನ್ನಿ ಸರ್. ಸೊ ಎಲ್ಲ ಹಿರಿಯ ಮತ್ತು ಕಿರಿಯ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಸ್ವಾಗತವನ್ನ
ಈ ಚಿತ್ರದಲ್ಲಿ ಪ್ರಮುಖವಾಗಿ ನಮ್ಮ ವೈದ್ಯ ಸರ್ ಕೂಡ ಒಂದು ಪಾತ್ರ ಮಾಡಿದ್ದಾರೆ. ದಯಮಾಡಿ ತಾವು ಬರಬೇಕು ಸರ್, ಪ್ಲೀಸ್ ಸರ್, ಬನ್ನಿ ಸರ್. ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರಿಯಾಗಿ ಚಿತ್ರದ ಸಮಯದಲ್ಲಿ ಸೊ ನಮ್ಮ ಚಿತ್ರದ ನಾಯಕಿ ಮೇಡಮ್ ದಯಮಾಡಿ ಬರಬೇಕು. ಈ ಚಿತ್ರದ ಟೀಸರ್ ಅನ್ನ ಒಂದು 2 ನಿಮಿಷದಲ್ಲಿ ನಮ್ಮ ಅಡಿಷನಲ್ SP ಅನಿಲ್ ಕುಮಾರ್ ರೆಡ್ಡಿ ಅವರು ಬರುತ್ತಿದ್ದಾರೆ ಸರ್. ಎಸ್ ಸರ್, ಎಸ್ ಸರ್, ಎಸ್ ಓಕೆ ಸರ್. ಶಿವಮೊಗ್ಗದಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಕಲಾವಿದರುಗಳಿಗೆ ಹೆಲ್ಪ್ ಆಗಲಿ ಅಂತ. ಧನ್ಯವಾದಗಳು. ನಮ್ಮ ಸರ್ ನಮ್ಮೆಲ್ಲರ ಅನಿಲ್ ಕುಮಾರ್ ರೆಡ್ಡಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಉದಯ ಸೂರ್ಯ ತಂಡದ ಪರವಾಗಿ ಸ್ವಾಗತ ಮಾಡ್ತಾರೆ ಸರ್. ನಮ್ಮ ನಿರ್ಮಾಪಕರು ಈಗ ನಮ್ಮ ಚಿತ್ರತಂಡದ ಪರವಾಗಿ ಜಯ ಸೂರ್ಯ ಚಿತ್ರತಂಡದ ಪರವಾಗಿ ನಮ್ಮ ಸರಿಗೆ ಅಂದರೆ ನಮ್ಮ SP ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಚಿತ್ರದ ಟ್ರೈಲರ್ ಮತ್ತು ಸಾಂಗ್ಸನ್ನು ಸಾಹೇಬ್ರ ಕಡೆಯಿಂದ ರಿಲೀಸ್ ಮಾಡಿಸ್ಬೇಕು ಅಂತ ನಮ್ಮ ಬಹುದಿನದ ಬೇಡಿಕೆ, ಬಹುದಿನದ ಕನಸು ಆ್ಯಕ್ಚುಲಿ ಇವತ್ತು ಇದಾಗ್ತಾ ಇದೆ. ಸರ್ ಬಂದಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಡೈರೆಕ್ಟ್ ನೋಡಿ. ಬಿಡುಗಡೆ ಮಾಡಿ ಲೈಟ್ ಆಫ್ ಮಾಡಿ ಇದರಲ್ಲಿ ಹೈಲೈಟ್ ಮಾಡುವ ನಿಟ್ಟಿನಲ್ಲಿ ಮುನ್ನೆಲೆಗೆ ಹಲವಾರು ಗ್ರಾಮ್ಯ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಚಿತ್ರೀಕರಣ ಮಾಡಿದ್ವಿ. ಎಲ್ಲ ತಂಡದ ನಾಯಕ ನಟರು ನಟಿಯರು ಇರ್ಬೋದು. ಸರ್ರಿಗೆ ನಮಸ್ಕಾರ. ಹೇಳಿದ ತಕ್ಷಣನೇ ಕೇಳ್ಕೊಂಡಿವಿ, ಅದು ವಿಜಯ್ ಸ್ಟುಡಿಯೋದಲ್ಲಿ ಇದ್ರು ಮತ್ತು ಬಂದು ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಖುಷಿ ನಮಗೆ. ಅವಾಗೆಲ್ಲ ಚಿಕ್ಕವರು, ಹೀಗಾಗಿ ನಮಗೆ ಅವ್ರ ಹೆಸರಷ್ಟೇ ಗೊತ್ತಿತ್ತು, ಇವಾಗಷ್ಟೇ ನಾನು ಫೇಸ್ ನೋಡಿದ್ದು. ಅನ್ನೋದು ತುಂಬ ಖುಷಿ ಆಗ್ತಿತ್ತು ಅವ್ರು ಬಂದಿದ್ದು. ಹಾಗೆ ನಮ್ಮ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ದಯವಿಟ್ಟು ಇದೇ ಮೇ 16 ಒಂದು ಸಿನಿಮಾ ಎಲ್ಲ ಕಡೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ನನ್ನ ಸಿನಿಮಾ ನೋಡಿ ಗೆಲ್ಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ನಮ್ಮ ಗೌಡಿ ಹುಳಿಯಾರ್ ಅವರ ದುಷ್ಟ ಪಾತ್ರ ಮಾಡಿದ್ದಾರೆ. ಅವರಿಗೆ ವಿರುದ್ಧವಾದಂತಹ ಸಾಫ್ಟ್ವೇರ್ ಪಾತ್ರ ನಾನು ಮಾಡಿದ್ದೀನಿ ಸರ್. ಅಂದರೆ ಊರಿನ ಪಂಚಾಯತ್ಗೆ ಅಧ್ಯಕ್ಷ ನಾನು. ಏನೇ ಅವರು ಕೆಟ್ಟ ಕೆಲಸ ಮಾಡ್ತಾ ಇದ್ರು ನಾನು ಹೋಗಿ ತಡಿತಾ ಇರ್ತೀನಿ. ಒಂದಷ್ಟು ಟ್ರಾವೆಲ್ ಆಗ್ತಾ ಇರುತ್ತೆ ಸರ್ ನನ್ನ ಒಂದು ಪಾತ್ರ.
ತುಂಬ ಚೆನ್ನಾಗಿ ನನಗೆ ಒಂದು ಪಾತ್ರವನ್ನು ಕೊಟ್ಟಂಥ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ನನ್ನ ವೈಯಕ್ತಿಕವಾಗಿ ನಮ್ಮ ನೆಚ್ಚಿನ ರಶ್ಮಿ ಎಸ್ ಪಿ ಸಾಹೇಬರು ನಿನ್ನೆ ಹೋಗಿ ಕೇಳ್ಕೊಂಡು ಮತ್ತೊಮ್ಮೆ ನಾನು ಅವ್ರಿಗೆ ನಾನು ಆಭಾರಿಯಾಗಿದ್ದೀನಿ ಸರ್. ತುಂಬ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೀನಿ ಸರ್. ಮತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ, ಎಲ್ರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಸರ್. ಏನು ವಿಷಯ ವಸ್ತು ಹಾಗೆ ಅಂತ ಕೇಳಿದಾಗ ಇತ್ತೀಚಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಕರೆನ್ಸಿ ಈಸ್ ವಿತ್ ರಿಗಾರ್ಡ್ ಟು ಕ್ರೈಮ್ ಥ್ರಿಲ್ಲರ್, ಅದೇ ಥರನೇ ಇದರಲ್ಲೂ ಕೂಡ ಇದೆ. ಕಥೆಯನ್ನು ಏನು ಹೇಳುವಂಥದ್ದು ಇದೆ, ಸಿನಿಮಾಗಳಲ್ಲಿ ನೋಡ್ತೀರಿ. ಇದರಲ್ಲೂ ಕೂಡ ಚುಟುಕಾಗಿ ಅದರ ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಟೀಸರನ್ನು ಈಗೇನು ನೋಡಿದ್ವಿ ನನಗೆ ತೋರಿಸೋದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು 2 ಗಂಟೆ 5 ನಿಮಿಷನೋ 10 ನಿಮಿಷಗಳ ಕಾಲ ಇದೆ ಸಿನಿಮಾ. ಒಂದು 14 ಏನೋ ಆಗುತ್ತೆ ಅಂತ ಹೇಳಿದ್ರು. ಸೊ ಟೀಸರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಂಪೂರ್ಣವಾಗಿ ಸಿನಿಮಾ ನೋಡಿದರೆ ನಮ್ಮಲ್ಲೇ ಅದು ಚಿತ್ರೀಕರಣಗೊಂಡು ಎಲ್ಲ ಹೊಸಬರು ತಮ್ಮ ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ತಮ್ಮ ಸರ್ವಸ್ವವನ್ನೇ ಈ ಸಿನಿಮಾಗೆ ಧಾರೆ ಎರೆದು ಒಂದು ಉತ್ತಮ ಚಿತ್ರವನ್ನು ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಹುಡುಗರು ನಮ್ಮ ಜೊತೆಗೆ ಬಂದಿರ್ತಕ್ಕಂಥವ್ರು, ನಮ್ಮ ಜೊತೆಗೆ ಕೆಲಸ ಮಾಡಿಕೊಂಡು ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥವ್ರನ್ನ ಬೆಂತಟ್ಟಿ ಪ್ರೋತ್ಸಾಹಿಸಿ ಅವ್ರನ್ನ ಮುನ್ನೆಲೆಗೆ ತರುವಂಥದ್ದು, ಮತ್ತು ಈ ಚಿತ್ರದ ಮೂಲಕ ಅವರು ತಮ್ಮನ್ನು ತಾವು ಈ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ವಿವಿಧ ಒಂದು ಆಯಾಮಗಳಿದ್ದಾವೆ. ಒಂದು ಚಿತ್ರೀಕರಣದಲ್ಲಿ ಡೈರೆಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಹಾಡು ಇರ್ಬೋದು, ಅಥವಾ ಅದರ ಸಂಗೀತ ಇರ್ಬೋದು, ಅನೇಕ ಮಜಲುಗಳಿದೆ. ಆ ಎಲ್ಲದರಲ್ಲೂ ಕೂಡ ಬಹಳಷ್ಟು ಕಷ್ಟಪಟ್ಟು ತಕ್ಕ ಮಟ್ಟಿಗೆ ಅಚ್ಚುಕಟ್ಟಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ ಅನಿಸುತ್ತೆ. ನನಗೂ ಕೂಡ ತುಂಬ ಆಸಕ್ತಿ ಇದೆ, ಆಸೆನೂ ಕೂಡ ಇದೆ. ಮುಂಬರುವ ದಿವಸದಲ್ಲಿ ಇದು 16ನೇ ತಾರೀಕಿಗೆ ಫುಲ್ ಫ್ಲೆಜ್ ಇದು ರಿಲೀಸ್ ಆದಮೇಲೆ ನಾನು ಕೂಡ ಕೂತ್ಕೊಂಡು ನೋಡಬೇಕು ಅಂತ ಹೇಳಿ ತುಂಬ ಆಸಕ್ತಿ ಇದೆ ನನಗೆ. ಬಟ್ ಈ ಟೀಸರ್ನ ನೋಡಿದರೆ ಮತ್ತು ಇದಕ್ಕೆ ಏನು ನೀವು ಪಟ್ಟಿರ್ತಕ್ಕಂಥ ಶ್ರಮವನ್ನು ಮೇಲ್ನೋಟಕ್ಕೆ ನೋಡಿದರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಅನಿಸುತ್ತೆ. ಮುಂಬರುವ ದಿವಸಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿ, ಹಲವಾರು ಜನ ಇದನ್ನು ನೋಡಲಿ, ತಮಗೆ ಹುರಿದುಂಬಿಸಲಿ, ತಮಗೆ ಆದಂಥ ಒಂದು ಈ ಸಮಾಜದಲ್ಲಿ ಈ ಸಿನಿಮಾ ರಂಗದಲ್ಲಿ ತಮಗೆ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ಕೊಡೋ ನಿಟ್ಟಿನಲ್ಲಿ ಸಾರ್ವಜನಿಕರು ಅಥವಾ ಸಿನಿಮಾ ಪ್ರಿಯರು ಯಾರು ಈ ಸಿನಿಮಾವನ್ನು ನೋಡ್ತಾರೆ ನೋಡಿ ತಮಗೆಲ್ಲಾನು ಬೆಂತಟ್ಟಿ ಹರಿಸಲಿ. ತಾವು ಪ್ರತ್ಯೇಕವಾಗಿ ಇದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾವುದೇ ನಟ ಇರ್ಬೋದು ಅಥವಾ ನಟಿ ಇರ್ಬೋದು, ಖಳನಾಯಕ ಇರ್ಬೋದು, ಸಿನಿಮಾ ಲಿರಿಕ್ಸ್ ಅನ್ನ ಬರೆದಿರುವಂಥವ್ರು, ಹಾಡದವರು, ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ದಿಸ್ ಇಸ್ ಅ ಟೆಸ್ಟಿಂಗ್ ಟೈಮ್. ಹೋಪ್ ದೇ ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್. ಜನ ಇದನ್ನ ಮೆಚ್ಕೊಳ್ತಾರೆ. ಅವರಿಗೆ ಮುಂಬರುವ ದಿವಸದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡ್ತಾರೆ. ಪ್ರತಿಯೊಂದು ಒಂದು ಜರ್ನಿ ವಿಲ್ ಸ್ಟಾರ್ಟ್ ಫ್ರಮ್ ಅ ಸ್ಮಾಲ್ ಸ್ಟೆಪ್ ಅಂತ ಹೇಳ್ತಾರೆ. ಆ ರೀತಿ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮುಂಬರುವ ದಿವಸದಲ್ಲಿ ಬಹಳ ದೊಡ್ಡ ಒಂದು ಭವಿಷ್ಯ ಇವರಿಗೆ ಕಾದಿದೆ. ಆ ನಿಟ್ಟಿನಲ್ಲಿ ಇವರಿಗೆ ಒಳ್ಳೆಯದಾಗಲಿ. ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಈ ಚಿತ್ರತಂಡಕ್ಕೆ ನಾವು ಹರಿಸ್ತಾ ಈ ಸಿನಿಮಾ ಯಶಸ್ವಿಯಾಗಿ ಒಂದು ಪ್ರದರ್ಶನಗೊಳ್ಳಿ ಅವರು ಒಂದು ಉಜ್ವಲವನ್ನು ಭವಿಷ್ಯ ನೀಡಲಿ ಅಂತ ಹೇಳ್ತಾ ಸಂತೋಷವಾಗಿ ಭಾಗವಹಿಸಿ ಟೀಸರ್ ರಿಲೀಸ್ ಮಾಡೋದ್ರ ಮೂಲಕ ಒಂದು 4 ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಚಿತ್ರತಂಡದವ್ರಿಗೂ ಪ್ರತ್ಯೇಕವಾಗಿ ಅಂತ ಏನಿಲ್ಲ, ಎಲ್ಲ ತಂಡದವ್ರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಿರ್ದೇಶಕರು